ಮಾಜಿ ಶಾಸಕ ಕುಮಾರಸ್ವಾಮಿ ಮನೆಯ ಜಗಳ ಮತ್ತೆ ಬೀದಿಗೆ ಬಂದಿದೆ. ನಿನ್ನೆ ತಡರಾತ್ರಿ ಕುಮಾರಸ್ವಾಮಿ ಪತ್ನಿ ಸವಿತಾ ಮೇಲೆ ಹಲ್ಲೆ ನಡೆಸಿ ಮನೆಯಿಂದ ಹೊರ ಹಾಕಿದ್ದಾರೆ. ಬೆಂಗಳೂರಿನ HSR ಲೇಔಟ್ ಮನೆ ಮುಂದೆ ಸವಿತಾ ಧರಣಿ ಕೂತಿದ್ದಾರೆ. ಗಂಡನ ಅನೈತಿಕತೆ ಪ್ರಶ್ನಿಸಿದ್ದಕ್ಕೆ ಪತ್ನಿ ಸವಿತಾಳನ್ನ ಹೊರ ಹಾಕಿದ್ದಾರೆ ಅನ್ನೋದು ಈಗ ಕೇಳಿ ಬಂದಿರುವಂತಹ ಆರೋಪ. ಆದರೆ ಸವಿತಾ ಆಸ್ತಿಗೋಸ್ಕರ ಇಷ್ಟೆಲ್ಲ ರಂಪಾಟ ಮಾಡ್ತಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಆರೋಪ. ಈ ಹಿಂದೆಯೂ ಕೂಡ ವಿಧಾನಸೌಧದ ಶಾಸಕರ ಭವನದ ಹತ್ರ ಜಗಳ ನಡೆದಿತ್ತು. ಆಮೇಲೆ ಕುಮಾರಸ್ವಾಮಿ ಸವಿತಾ ಮೇಲೆ ಹಲ್ಲೆ ನಡೆಸಿದ್ರು. ತದನಂತರ ಈ ಪ್ರಕರಣ ಪೊಲೀಸ್ ಆಯುಕ್ತರ ಕಚೇರಿ ತನಕ ಹೋಗಿ ಮಧ್ಯಸ್ಥಿಕಾ ಕೇಂದ್ರದಲ್ಲಿ ಗಂಡ ಹೆಂಡತಿ ಒಂದಾಗಿದ್ರು. ಆದರೆ ನಿನ್ನೆ ರಾತ್ರಿಯಿಂದ ನಡೆದಂತಹ ಬೆಳವಣಿಗೆ ಬೇರೆದೇ ಆಗಿದೆ. ಈ ನಡುವೆ ನಮ್ಮ ಪ್ರತಿನಿಧಿ ಸ್ಮಿತಾ ವಿ ಗೌಡ ಸವಿತಾ ಅವ್ರ ಜೊತೆ ಮಾತನಾಡಿಸಿದ್ದಾರೆ. ಅದರ ಚಿಟ್ ಚಾಟ್ ಇಲ್ಲಿದೆ. ಮಾಜಿ ಶಾಸಕ ಕುಮಾರಸ್ವಾಮಿ ಅವರ ಕೌಟುಂಬಿಕ ಕಲಹ ಮುಗಿಯೋ ಹಾಗೆ ಕಾಣ್ತಾ ಇಲ್ಲ. ಪ್ರತಿನಿತ್ಯ ಕೂಡ ದಂಪತಿ ನಡುವೆ ಕಲಹಗಳು ನಡೀತಾನೆ ಇದೆ. ಹಾಗಿದ್ರೆ ಈ ಒಂದು ಕಲಹಕ್ಕೆ ಪ್ರಮುಖ ಕಾರಣ ಏನು ಅನ್ನೋದನ್ನ ಅವರಿಂದನೇ ಕೇಳೋಣ. ಈಗ ಮಾಜಿ ಶಾಸಕರಾದಂತಹ ಕುಮಾರಸ್ವಾಮಿ ಅವರ ಪತ್ನಿ ಸವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಆಕ್ಚುಲಿ ನಿನ್ನೆ ರಾತ್ರಿ ಏನಾಯ್ತು ಮೇಡಮ್? ನಿನ್ನೆ ರಾತ್ರಿ ಏನಾಯ್ತು ಅನ್ನೋದಕ್ಕಿಂತ ಈಗ ನಾವು ಒಟ್ಟಿಗೆ ಇರೋಕ್ ಸ್ಟಾರ್ಟ್ ಆದ್ಮೇಲೆ ಏನಾಯ್ತು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಧರ್ಮಸ್ಥಳಕ್ಕೆ ಬಂದು ಪ್ರಾಮಿಸ್ ಮಾಡಿದ್ರು ಎಲ್ಲ ಬಿಡ್ತೀನಿ ಅಂತ ಹೇಳ್ಕೊಂಡು. ನಾನೊಬ್ಳು ಹೆಂಡತಿ, ಯಾವುದೇ ಒಂದು ಹೆಂಡತಿ ತನ್ನ ಗಂಡ ಬೇರೆ ಒಂದು ಹೆಂಗಸ್ರ ಜೊತೆ ಸಲಿಗೆ ಇಟ್ಕೋತಾರೆ ಅಂದ್ರೆ ಯಾರು ಒಪ್ಕೊಳ್ಳೋದಿಲ್ಲ. ಅದು ನಮ್ಮ ಸಮಾಜ ಆ ಥರ ಇಲ್ಲೂ ಇಲ್ಲ. ಸೊ ಹಾಗಾಗಿ ನಾನು ಕೂಡ ಅದನ್ನ ಇಷ್ಟಪಟ್ಟಿರ್ಲಿಲ್ಲ. ನಾನು 10 ತಿಂಗಳು ಅವರಿಂದ ದೂರನೇ ಇದ್ದೆ. ಅವರಾಗೆ ನಾನೆಲ್ಲ ಬಿಡ್ತೀನಿ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಪ್ರಾಮಿಸ್ ಮಾಡಿದ್ರು. ನನಗೂ ತುಂಬಾ ಸಂತೋಷ ಆಯ್ತು. ಹೋದ್ಮೇಲೆ ಆಮೇಲೆ ಅವ್ರೇನ್ ಹೇಳ್ತಾ ಇದಾರೆ, ಈ ತರ ನನ್ಗೆ ಹಲವಾರು ಏನ್ ಪೇಪರಲ್ಲಿ ಟಿವಿಲಿ ಅವ್ರ ಬಗ್ಗೆ ಬರ್ದಿದ್ರಲ್ಲ, ಅವ್ರಿಗೆ ಇದು ಒಂದಲ್ಲ ಹಲವಾರು ಅಂತ ಹೇಳ್ಕೊಂಡು ಅದೇ ನಿಜ ಅನ್ನೋ ತರ ಕುಮಾರಸ್ವಾಮಿ ಅವ್ರು ನಡ್ಕೋತಾ ಇದಾರೆ. ಜೊತೆಗೆ ಅವರು ಹೇಳ್ತಾ ಇದಾರೆ ಇದು ನನ್ನ ದೌರ್ಬಲ್ಯ, ಹೌದು ನನ್ಗೆ ಈ ರೀತಿ ಹಲವಾರು ಇದೆ, ನಾನು ಇದನ್ನೆಲ್ಲ ಬಿಡೋದಕ್ಕೆ ಸಾಧ್ಯ ಇಲ್ಲ. ಹಾಸನ್ ಒಂದು ಪಬ್ಲಿಸಿಟಿ ಆಗಿದೆ, ನಾನು ಅದನ್ನ ಬಿಡ್ತೀನಿ, ಬೇರೆದನ್ನೆಲ್ಲ ನನಗೆ ಬಿಡೋಕ್ ಆಗೋದಿಲ್ಲ ಅನ್ನೋ ತರ ಹೇಳ್ತಾ ಇದಾರೆ. ಕಳೆದ 6 ತಿಂಗಳ ಹಿಂದೆ ಒಂದು ಕಾಂಪ್ರು ಕೂಡ ಆಗಿದ್ರಿ ನೀವು ದಂಪತಿ. ಆ ನಂತರ ನೀವು ಚೆನ್ನಾಗಿದ್ರ, ಏನ್ ಒಟ್ಟಿಗಿದ್ರ, ಮತ್ತೆ ಏನಾಯ್ತು ಅಂತ? ಆ ನಂತರ ಏನ್ ನಾವು ಚೆನ್ನಾಗಿರ್ಲಿಲ್ಲ, ಬಟ್ ಫೋನಲ್ಲಿ ನಾವು ಮಾತಾಡ್ತಾ ಇದ್ವಿ. ಒಟ್ಟಿಗೆ ಇರಕ್ಕೇನು ಇರ್ಲಿಲ್ಲ. ನವೆಂಬರ್ 14 ನಾವಿಬ್ರು ಒಟ್ಟಿಗೆ ಒಂದೇ ಮನೇಲೇನೆ ಇದ್ದೀನಿ. ನಾನು ಲೀವು ಕೂಡ ತಗೊಂಡಿದ್ದೀನಿ. ಒಂದಿನನೂ ನಾನು ಅವ್ರನ್ನ ಬಿಟ್ಟಿಲ್ಲ. ಪ್ರತಿದಿನ ಜೊತೆಲೇ ಇದ್ವಿ. ಈಗೇನಾಗಿದೆ, ನೀವು ಈ ರೀತಿ ಎಲ್ಲ ಬಿಡ್ಬೇಕು. ಈಗ ಪ್ರತಿದಿನ ನನ್ನ ಜೊತೆಲಿ ಇರ್ತಾ ಇರೋದ್ರಿಂದ ನನಗೆ ಏನು ಆಕ್ಟಿವಿಟೀಸ್ ಏನು ಅನ್ನೋದೆಲ್ಲ ನನಗೆ ಗೊತ್ತಾಗ್ತಾ ಇದೆ. ಅವರು ಏನು ನನ್ನ ಮುಂದೆನೇ ಹೆಂಗ್ ನಡ್ಕೋತಾ ಇದ್ದಾರೆ ಅನ್ನೋದೆಲ್ಲ ನನಗೆ ಗೊತ್ತಾಗ್ತಾ ಇದೆ. ನಾನು ಅದನ್ನೆಲ್ಲ ನೀವು ಬಿಡಬೇಕು ಅಂತ ಹೇಳಿದಕ್ಕೆ ಇದು ನನ್ನ ದೌರ್ಬಲ್ಯ ಅಂತ. ಕುಡಿದಾಗ ಒಂಥರ ಮಾತಾಡ್ತಾರೆ, ಕುಡಿದೇ ಇದ್ದಾಗ ಇನ್ನೊಂಥರ ಮಾತಾಡ್ತಾರೆ. ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮತ್ತೆ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಪತಿ ಕುಮಾರಸ್ವಾಮಿ ಅವರಿಗೆ ಹಾಸನ ಮೂಲದ ಓರ್ವ ಮಹಿಳೆ ಜೊತೆಗೆ ಒಂದು ರೀತಿ ಸಂಬಂಧ ಇತ್ತು ಅಂತ ಗೊತ್ತಾಯ್ತು. ಅದನ್ನ ಹೊರತುಪಡಿಸಿ ಇನ್ನೂ ಹಲವರ ಜೊತೆಗೆ ಇದೆ ಅಂತ ನೀವೇನಾದ್ರೂ ಆರೋಪ ಮಾಡ್ತೀರಾ ಹೇಗೆ ಅಂತ? ಆರೋಪ ನಾನ್ ಮಾಡ್ತಾ ಇಲ್ಲ, ಅದನ್ನ ನಮ್ಮ ಮನೆಯವರೇ ಹೇಳ್ತಾ ಇದ್ದಾರೆ. ನನ್ಗೆ ಈ ರೀತಿ ನನ್ನ ದೌರ್ಬಲ್ಯನೇ ಇದು ಅನ್ನೋ ತರಾನೇ ಅವರು ಒಪ್ಕೊಂಡಿದ್ದಾರೆ. ಈಗ ನೀವು ಫರ್ದರ್ ಆಗಿ ಯಾವ ರೀತಿ ಅಂದ್ರೆ ಕ್ರಮ ಕೈಗೊಳ್ಬೇಕು ಅಂತ ಇದ್ದೀರಾ? ನಿಮ್ಮ ಕೌಟುಂಬಿಕ ಕಲಹ ಇಲ್ಲಿಗೆ ಶಮನ ಆಗತ್ತಾ, ಅಥವಾ ನೀವೇನಾದ್ರೂ ಕೋರ್ಟ್ ಮೊರೆ ಹೋಗ್ತಾ ಇದ್ದೀರಾ ಹೇಗೆ ಅಂತ? ಇದು ಇಲ್ಲಿಗೆ ಶಮನ ಆಗುತ್ತೆ ನೋಡಿ. ಅವರು ಧರ್ಮಸ್ಥಳಕ್ಕೆ ಬಂದು ಪ್ರಾಮಿಸ್ ಮಾಡಿ ಅವ್ರು ಈ ತರ ನಡ್ಕೊಳ್ತಾರೆ ಅನ್ನೋದಾದ್ರೆ ನಾನು ಎಲ್ಲಿಗೆ ಹೋಗ್ಲಿ ನಾನು? ಅಂದ್ರೆ ಈಗ ಧರ್ಮಸ್ಥಳಕ್ಕೆ ಹೋಗಿ ಕುಮಾರಸ್ವಾಮಿ ಅವರು ಪ್ರಾಮಿಸ್ ಮಾಡಿದ್ರು. ಏನಂತ ನಿಮ್ಗೆ ಪ್ರಾಮಿಸ್ ಮಾಡಿದ್ರು ಮೇಡಮ್? ಈ ಹಿಂದೆ ಯಾರ್ಯಾರ ಜೊತೆ ಅವರು ಸಲಿಗೆನ ಹೊಂದಿದ್ರು, ಎಲ್ಲಾ ಲೇಡೀಸ್ ಜೊತೆ ಎಲ್ಲಾ ಸಂಬಂಧಗಳನ್ನ ಬಿಟ್ಟು ಇನ್ ಮುಂದೆ ನನ್ನ ಜೊತೆ ಮಾತ್ರ ಸಂಪೂರ್ಣವಾಗಿ ಅವ್ರು ನನ್ನವರಾಗಿ ನನ್ನ ಜೊತೆ ಮಾತ್ರ ಸಂಬಂಧ ಇಟ್ಕೊಂಡು ಜೀವನ ಪೂರ್ತಿ ನನ್ನ ಜೊತೆ ಸುಖವಾಗಿ ಜೀವನ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು ನನಗೆ. ಆ ಪ್ರಾಮಿಸ್ ಮಾಡಿ ಎಷ್ಟು ದಿನ ನಿಮ್ ಜೊತೆಗೆ ಅವ್ರು ಚೆನ್ನಾಗಿದ್ರು? ನವೆಂಬರ್ 14 ನಾವು ಇವತ್ತಿನವರೆಗೂ ಜೊತೆಲಿ, ಅಂದ್ರೆ ನಿನ್ನೆವರೆಗೂ ಜೊತೆಲಿ ಇದ್ದೀವಿ. ನಿನ್ನೆ ಇನ್ಸಿಡೆಂಟ್ ಆಗಿದೆ, ಮತ್ತೆ ನನ್ನ ಲಗೇಜ್ ಎಲ್ಲ ಹೊರಗಡೆ ಹಾಕಿದ್ದಾರೆ, ಕೀ ಎತ್ಕೊಂಡು ಹೊರಟೋಗಿದ್ದಾರೆ. ಇವಳು ಈಗ ಅವ್ರ ಡಿಮ್ಯಾಂಡ್ ಏನಂತ ಹೇಳಿದ್ರೆ, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ಕೊಡ್ಬೇಕಂತೆ. ಇವರ ಒಂದು ಏನ್ ಇವಾಗ ದೌರ್ಬಲ್ಯ ಇದೆ ಅದಕ್ಕೆ ನನ್ನ ಸಹಮತ ಇರುತ್ತೆ. ನಾನು ಇನ್ಮೇಲಿಂದ ಯಾವ ಇವ್ರದ ಸಲಿಗೆಯನ್ನು ಹೊಂದಿರೋ ಲೇಡೀಸ್ಗಳ ಹತ್ರ ನಾನು ಜಗಳ ಮಾಡೋದಿಲ್ಲ. ಇವ್ರು ಎಲ್ಲಿಗೆ ಹೋಗಿ ಬಂದ್ರು ನನ್ಗೇನು ಅಭ್ಯಂತರ ಇಲ್ಲ ಅಂತ ಬರ್ಕೊಟ್ರೆ ಮಾತ್ರ ನಾನು ಕುಮಾರಸ್ವಾಮಿ ಜೊತೆ ಅವ್ರ ಮನೇಲಿ ಅವ್ರ ಹೆಂಡತಿ ಆಗಿರ್ಬೋದಂತೆ. ಇಲ್ಲದೆ ಹೋದ್ರೆ ನಾನು ನನ್ನ ತಾಯಿ ಮನೆಗೆ ಹೋಗ್ಬೇಕು, ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ಕೊಂಡು ಹೆದರಿಸ್ತಾ ಇದ್ದಾರೆ. ನೀನ್ ಮೀಡಿಯಾ ಮುಂದೆ ಹೋದ್ರು ನನಗೆ ಡಿವೋರ್ಸ್, ಕಂಪ್ಲೇಂಟ್ ಕೊಟ್ಟರು ಡಿವೋರ್ಸ್, ಏನಾದ್ರೂ ನನಗೆ ನಿಂಗೆ ಡಿವೋರ್ಸ್ ಕೊಡ್ತೀನಿ, ನೀನು ಕರ್ಕೊಂಡು ಬಂದಿರೋದೇ ನಾನು ಎಲೆಕ್ಷನ್ ಪರ್ಪಸ್ಗೋಸ್ಕರ. ನೀನು ಈ ಥರ ಎಲ್ಲ ಮಾಡೋದಾದ್ರೆ ನನಗೆ ನೀನು ಡ್ಯಾಮೇಜ್ ಮಾಡ್ತೀಯ, ನೀನು ಬೇಕಾಗಿಲ್ಲ, ನಾನು ಇದಕ್ಕೆ ಹೋಗ್ತೀನಿ, ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿ ನನಗೆ ತುಂಬ ಹೆದರಿಸಿ, ಜೊತೆಗೆ ನನಗೆ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ಯಾವ ಹೆಣ್ಣು ಮಗಳು ಕೂಡ ಅಂದ್ರೆ ಒಬ್ಬ ತನ್ನ ಗಂಡ ಇನ್ನೊಬ್ಬರ ಜೊತೆಗೆ ಸಂಬಂಧ ಇಟ್ಕೊಳ್ತಾನೆ ಅಂದ್ರೆ ಯಾರು ಕೂಡ ಅದನ್ನ ಸಹಿಸೋದಿಲ್ಲ. ಪ್ರಾಯಶಃ ನಿಮ್ಗೂ ಕೂಡ ಅದೇ ನೋವು ಆಗಿರಬಹುದಲ್ವಾ? ಖಂಡಿತ ಆಗುತ್ತೆ. ಯಾಕಂದ್ರೆ ನಾನು
ಹೆಣ್ಣೆ ಅಲ್ವಾ, ಖಂಡಿತ ಆಗಿದೆ. ನನಗೆ ಇವತ್ತಿಗೂ ಕೂಡ ನೋವು ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನನ್ನ ಗಂಡ ನಾನು ಇಷ್ಟನ್ನೆಲ್ಲ ತಿಳ್ಕೊಂಡು ನಾನು ಅವ್ರಿಗೆ ಕ್ಷಮಿಸಿ ಮತ್ತೆ ನಾನು ಅವ್ರ ಜೊತೆ ಜೀವನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರು ಈಗಲೂ ನನಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಅದನ್ನ ಹೆಂಗೆ ಸಹಿಸ್ಕೊಳ್ಳಿ? ಒಂದು ಮೀಡಿಯಾದಲ್ಲಿ ಸಂದರ್ಶನದಲ್ಲಿ ಹೇಳ್ತಾರೆ, ನನಗೆ ಸವಿತಾ ಜೊತೆಗೆ ಕಳೆದ 8 ವರ್ಷಗಳಿಂದ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ಹೇಗೆ ಹೇಳ್ತಾರೆ ಅವರು? ಏನು ಮಾನವೀಯತೆ ಇಲ್ವಾ ಅವರಿಗೆ? ನೋಡಿ, ಅವ್ರು ಹೇಳೋದೆಲ್ಲ ಏನು ಹೇಳಿದಾರೋ ಎಲ್ಲ ಸಂಪೂರ್ಣವಾಗಿ ಸುಳ್ಳು. ಅವರಿಗೆ ಮೊದಲು ನನ್ನ ಜೊತೆ ಸಂಬಂಧ ಇತ್ತು, ಈಗಲೂ ನನ್ನ ಜೊತೆ ಸಂಬಂಧ ಇದೆ. ಸೊ ಅವ್ರು ಹೇಳ್ತಾರೆ, ನನ್ನ ಆಸ್ತಿ ಮೇಲೆ ಕಣ್ಣು ಬಿದ್ದಿದೆ, ನನ್ನ ಆಸ್ತಿಗೋಸ್ಕರ ಈ ರೀತಿ ಆಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಅಂತ. ನೀವೇನು ಹೇಳ್ತೀರಾ? ನೋಡಿ, ನಾನು ಹೆಂಡತಿ ಆಗಿದ್ದೀನಿ, ಲೀಗಲಿ ವೆಡೆಡ್ ವೈಫ್. ನನ್ನ ಗಂಡನ ಆಸ್ತಿ ನನಗೆ ಬರುತ್ತೆ, ನಂದು ಆಸ್ತಿ ಏನಿದೆಯೋ ಅದು ನನ್ನ ಗಂಡನಿಗೆ ಹೋಗುತ್ತೆ. ನಾನು ಈ ರೀತಿ ಬೀದಿರಂಪ ಹಾದಿರಂಪ ಮಾಡಿಕೊಂಡು ಆಸ್ತಿಗೋಸ್ಕರ ಯಾರ ಮನೇಲೂ ಈ ಥರ ಜಗಳ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಓಕೆ, ನೀವು ಕೂಡ ವೆಲ್ ಎಜುಕೇಟೆಡ್ ಇದ್ದೀರಾ, ಕೊನೆಗೆ ಒಳ್ಳೆ ಅಫಿಷಿಯಲ್ ಕೂಡ ಇದ್ದೀರಾ, ಜೊತೆಗೆ ಒಬ್ಬ ರಾಜಕಾರಣಿಯನ್ನ ಮದುವೆ ಆಗಿದ್ದೀರಾ. ಇಂಥದ್ರಲ್ಲಿ ನೂರಾರು ಜನ ನೋಡ್ತಾರೆ. HSR ಲೇಔಟ್ ಅಂತ ಏರಿಯಾ ಅಂದ್ರೆ ತುಂಬಾ ಅಫಿಷಿಯಲ್ ಏರಿಯಾ. ಇಂತಹ ಸಂದರ್ಭದಲ್ಲಿ ಬೀದಿ ರಂಪಾಟ ಮಾಡ್ಕೊಳ್ಳುವಾಗ ನೀವು ಅವರಿಗೆ ಬುದ್ಧಿ ಹೇಳಲಿಲ್ವಾ? ಈ ತರ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ, ನಾವು ಕೋರ್ಟ್ ಮೊರೆ ಹೋಗೋಣ ಅಂತ ನೀವೇನು ಹೇಳಲಿಲ್ವಾ ಅವರಿಗೆ? ನಾನು ಕೋರ್ಟ್ ಮೊರೆ ಹೋಗೋಣ ಅಂತ ನಾನೇನು ಹೇಳಿಲ್ಲ. ನೀವು ಬಿಟ್ಬಿಡಿ ಇದನ್ನೆಲ್ಲ. ಯಾಕಂತ ಹೇಳಿದ್ರೆ ನೀವು ಮತ್ತೆ ಎಲೆಕ್ಷನ್ ಫೇಸ್ ಮಾಡಬೇಕು. ನೀವು ಇವಾಗ ನಿಮ್ಗೆ ಏಜು ಕೂಡ ಇವಾಗ ನಿಮ್ಗೆ ದೌರ್ಬಲ್ಯ ಅನ್ನೋ ಏಜ್ ಅಂತೂ ಖಂಡಿತ ಅಲ್ಲ ಇದು. ನೀವೇ ಒಬ್ರಿಗೆ ಬುದ್ಧಿವಾದ ಹೇಳೋ ಅಂತ ವಯಸ್ಸಿದು. ಇದೆಲ್ಲ ಬೇಡ, ನಿಮ್ಗೆ ಬಿಟ್ಬಿಡಿ ಅಂತ ನಾನು ತುಂಬಾ ಸಲ ತಿಳಿ ಹೇಳಿದ್ದೀನಿ, ಬೈದ್ ಹೇಳಿದ್ದೀನಿ, ಪ್ರೀತಿಯಿಂದ ಹೇಳಿದ್ದೀನಿ, ಈವನ್ ಜಗಳ ಮಾಡ್ಕೊಂಡು ಹೇಳಿದ್ದೀನಿ. ಅವರು ಒಂದ್ಸಲ ಕುಡ್ದಾಗ ಇಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ, ಕುಡಿದೇ ಇದ್ದಾಗ ಆಯ್ತು ಅಂತ ಹೇಳ್ತಾರೆ. ಈ ತರ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಇನ್ನು ವಿಪರೀತ ಕುಡಿತಾ ಇದ್ದಾರಾ ಹೇಗೆ ಅಂತ? ವಿಪರೀತ ಅಲ್ಲ, ಬಟ್ ದಿನ ಕುಡಿತಾರೆ. ಅಂದ್ರೆ ಕಟ್ಕೊಂಡ್ ಹೆಂಡತಿಗಿಂತ ಬೇರೆಯವರೇ ಇವರಿಗೆ ಹೆಚ್ಚಾದ್ರ ಅಂತ ಅವ್ರಿಗೆ ನನ್ನ ಯೋಚನೆ ಪ್ರಕಾರ ನನ್ಗೇನ್ ಅನ್ಸಿದೆ ಅಂತ ಹೇಳಿದ್ರೆ, ಹೆಂಡತಿ ಒಬ್ಳು, ಈ ತರದ್ ಹಲವಾರು ಅನ್ನೋದು ಇರಬಹುದು ಅಂತ. ನಿಮಗಿಂತ ಜಾಸ್ತಿ ಅವ್ರ ಮೇಲೆ ಅಟ್ಯಾಚ್ಮೆಂಟ್? ಅದ್ ನನಗೆ ಗೊತ್ತಿಲ್ಲ. ಅವರ ಮಾತಿನ ವರಸ ಹೇಗಿರುತ್ತೆ ಅಂತ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ಗೆ ಯಾಕೆ ಇವರು ಬೇಡ ಬೇಡ ಅಂತ ಹೇಳ್ತಾ ಇದಾರೆ ಅಂದ್ರೆ, ಇವರು ಲೈಫ್ ಲಾಂಗ್ ನನ್ನ ಜೊತೆ ಮಾತ್ರ ಇರ್ಬೇಕಾಗತ್ತೆ. ಅದೇ ಅವ್ರು ನನ್ನ ಬಿಟ್ರೆ ಅವ್ರು ಯಾರ ಜೊತೆ ಬೇಕಾದ್ರೂ ಇರಬಹುದಾಗತ್ತೆ. ಯಾಕಂದ್ರೆ ನೀವಿಬ್ರು ಪ್ರೀತಿಸಿ ಮದ್ವೆ ಆದವ್ರು ಅಂದ್ರೆ ಕೊನೆವರೆಗೂ ಚೆನ್ನಾಗಿರ್ತಾರೆ ಅನ್ನೋದು ನಮ್ ನಂಬಿಕೆ. ಅಂಥದ್ರಲ್ಲಿ ಪ್ರೀತಿಸಿದವಳನ್ನ ಬಿಟ್ಟು ಇನ್ಯಾರ್ದೋ ಕೈ ಹಿಡಿತಾರೆ ಅಂದ್ರೆ ನಿಜಕ್ಕೂ ಇದೊಂದು ದುರಂತ ಅಲ್ವಾ? ಅವ್ರು ಯಾರ್ದು ಕೈ ಹಿಡ್ದಿಲ್ಲ, ಬಟ್ ಅದು ಅವ್ರಿಗೆ ಒಂದು ದೌರ್ಬಲ್ಯ ಅಂತ ಹೇಳ್ಕೊತಾ ಇದ್ದಾರೆ. ಅದು ಅವ್ರಿಗೆ ಒಂದು ವೀಕ್ನೆಸ್ ಆಗಿದೆ. ಆ್ಯಕ್ಚುಲಿ ಅದು ಕೌನ್ಸಿಲಿಂಗ್ ಮುಖಾಂತರ ಅದನ್ನು ಕ್ಯೂರ್ ಮಾಡ್ಬೋದು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾವು 2 ಸಲ ಕೌನ್ಸಿಲಿಂಗಿಗೆ ಕೂಡ ಹೋಗಿದ್ದೀವಿ. ಅವರು 6 ಮಂತ್ಸ್ ಡಾಕ್ಟರ್ ಹೇಳಿದರು, ಕಂಟಿನ್ಯೂಸ್ ಆಗಿ 6 ಮಂತ್ಸ್ ಬನ್ನಿ, ಅವಾಗ ಅವರ ಏನು ಇವತ್ತಿನ ಪರಿಸ್ಥಿತಿ ಏನಿದೆ ಅದು 6 ತಿಂಗಳ ನಂತರ ಬದಲಾವಣೆ ಆಗೋ ಸಾಧ್ಯತೆಗಳಿದೆ ಅಂತ ಹೇಳಿ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.